ಪ್ರೇಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ನೋಡುವುದಕ್ಕೆ ಕೇಳುವುದಕ್ಕೆ ತಮ್ಮನ್ನು ಸ್ವಾಗತಿಸುತ್ತೇನೆ. ಯೇಸು ಕ್ರಿಸ್ತನ ನಾಮಕ್ಕೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ತಲೆಬರಹ ಯೇಸುವಿನ ಪುನರುತ್ಥಾನ ಮತ್ತು ಆತನ ಭಕ್ತರ ಪುನರುತ್ಥಾನ. ದ ರಿಸರೆಕ್ಷನ್ ಆಫ್ ದ ಡೆಡ್. ಇದು ದ ರಿಸರೆಕ್ಷನ್ ಆಫ್ ದ ಡೆಡ್ ಎನ್ನುವುದು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡುವಾಗ ಸತ್ತವರ ಪುನರುತ್ಥಾನ ಎನ್ನುವಂಥದ್ದು, ಸತ್ತವರು ಎದ್ದೇಳುವಂಥದ್ದು ಎನ್ನುವಂಥ ವಿಷಯವನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. ರಿಸರೆಕ್ಷನ್ ಎನ್ನುವಾಗ ಅದರ ಅರ್ಥ ಪುನರುಜ್ಜೀವನ ಎಂದು. ಪುನರುಜ್ಜೀವನ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಒಂದನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದವರೆಗೆ ನಾವು ಇವತ್ತಿನ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿದ್ದೇನೆ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಒಂದೇ ಒಂದು ಶಬ್ದವನ್ನು ನಾನು ತೆಗೆದುಕೊಂಡಿದ್ದೇನೆ. ನಿರೀಕ್ಷೆ ಇಲ್ಲದವರು ಏನು ಮಾಡ್ತಾರೆ ಎನ್ನುವಂಥದ್ದು. ನಿರೀಕ್ಷೆ ಇಲ್ಲದವರು, ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ನಿರೀಕ್ಷೆ ಇಲ್ಲದವರು, ಅವರಿಗೆ ಮುಂದೆ ಏನು ಎನ್ನುವಂಥದ್ದು ಗೊತ್ತೇ ಇಲ್ಲ. ಆ ನಿರೀಕ್ಷೆ ಅವರಿಗೆ ಇಲ್ಲವೇ ಇಲ್ಲ. ಆದರೆ ಕೆಲವರು ಹೇಳ್ತಾರೆ, ನಿರೀಕ್ಷೆ ಮುಂದೆ ನಾವು ಯಾವುದೋ ಒಂದು ಪ್ರಾಣಿಯಾಗಿ ನಾವು ಬರುತ್ತೇವೆ ಎನ್ನುವಂಥದ್ದವರು ಹೇಳ್ತಾರೆ. ಆದರೆ ನಮಗೆ ಅದಿಲ್ಲ. ನಿರೀಕ್ಷೆ ಇಲ್ಲದವರ ಹಾಗೆ ನಾವು ಇರಬಾರ್ದು. ನಿರೀಕ್ಷೆ ಇಲ್ಲದವರು, ಈ ಲೋಕದಲ್ಲಿ ನಿರೀಕ್ಷೆ ಇಲ್ಲದವರು ಯಾರಂತಂದರೆ ದೇವರನ್ನು ಅರಿಯದವರು, ದೇವರಿಂದ ದೂರ ಇರುವವರು. ಏಸು ಯಾರೆಂದು ತಿಳಿಯದವರಿಗೆ ನಿರೀಕ್ಷೆ ಇಲ್ಲ. ಏಸು ಯಾರೆಂದು ಅವರು ಯಾವತ್ತೂ ಯೋಚನೆ ಮಾಡಿರಲ್ಲ. ಆದರೆ ನಮಗಾದರೂ ಏಸು ಕ್ರಿಸ್ತನು ಯಾರು, ಏಸು ಕ್ರಿಸ್ತನ ವಾಕ್ಯ ಏನು ಎನ್ನುವಂಥದ್ದು ನಾವು ಹುಟ್ಟಿದಾಗಿನಿಂದ ಕೇಳುತ್ತಾ ನೋಡುತ್ತಾ ಆ ಯೇಸು ಕ್ರಿಸ್ತನನ್ನು ನಮ್ಮಲ್ಲಿಟ್ಟುಕೊಂಡು, ನಮ್ಮ ಹೃದಯದಲ್ಲಿಟ್ಟುಕೊಂಡು, ನಮ್ಮ ಜೀವನದಲ್ಲಿಟ್ಟುಕೊಂಡು ನಾವು ಜೀವಿಸೋರಾಗಿದ್ದೇವೆ. ಅವರಿಗೆ ನಿರೀಕ್ಷೆ ಇದೆ. ಆದರೆ ನಿರೀಕ್ಷೆ ಯಾರಿಗಿಲ್ಲ ಅಂತಂದರೆ ದೇವರನ್ನು ತಿಳಿಯದವರಿಗೆ, ಏಸುವನ್ನು ತಿಳಿಯದವರಿಗೆ, ಏಸುವನ್ನು ಅರಿಯದವರಿಗೆ ನಿರೀಕ್ಷೆ ಇರುವುದಿಲ್ಲ. ಅದೇ ವಚನ 1 ಥೆಸಲೋನಿಯನ್ಸ್ ಚಾಪ್ಟರ್ 4:13 ಅದರಲ್ಲಿ ಒಂದು ಶಬ್ದ ಇದೆ ನೋಡ್ರಿ, ದುಃಖಿಸುವವರು. ಯಾರು ದುಃಖಿಸುವವರು? ಯಾಕೆ ದುಃಖಿಸಬೇಕು? ದುಃಖಿಸಬೇಕಾ ದುಃಖಿಸಬಾರ್ದ ಎನ್ನುವಂಥದ್ದು ನಾವು ಬೈಬಲ್ನಲ್ಲಿ ನೋಡಿಕೊಳ್ಳೋಣ. ಯಾಜಕಕಾಂಡ 19ನೇ ಅಧ್ಯಾಯ 28ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ. ಸತ್ತವರಿಗೋಸ್ಕರ ದುಃಖವನ್ನು ಸೂಚಿಸಲು ದೇಹ ಗಾಯ ಮಾಡಿಕೊಳ್ಳಬಾರದು. ಸತ್ತವರಿಗೋಸ್ಕರ ದುಃಖ ಪಡುವಂಥದ್ದು ಬೇಡ, ದೇಹ ಗಾಯ ಮಾಡಿಕೊಳ್ಳುವಂಥದ್ದು ಬೇಡ, ತಲೆ ಬೋಳಿಸಿಕೊಳ್ಳುವುದು ಬೇಡ, ಗದ್ದಲ ಮಾಡುವುದು ಬೇಡ, ಅಳುವುದು ಬೇಡ ಎಂದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಮುಂದಲೆಯನ್ನು ಬೋಳಿಸಿಕೊಳ್ಳಬಾರದು ಎಂದು ಧರ್ಮೋಪದೇಶ ಖಂಡದಲ್ಲಿ ನಾವು ನೋಡ್ತೇವೆ. ಮಾರ್ಕ 5:39 ನೀವು ಗದ್ದಲ ಮಾಡುವುದು ಯಾಕೆ, ಅಳುವುದು ಯಾಕೆ ಎನ್ನುವಂಥದ್ದು ದೇವರು ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕೆ ನೀವು ಗದ್ದಲ ಮಾಡ್ತೀರಿ? ಯಾಕೆ ನೀವು ದುಃಖ ಪಡ್ತೀರಿ? ಯಾಕೆ ನೀವು ಅಳ್ತೀರಿ? ಯಾಕೆ ಮುಂದಲೆಯನ್ನು ಬೋಳಿಸ್ಕೊಳ್ತೀರಿ? ಯಾಕೆ ನಿಮ್ಮ ದೇಹಗಳನ್ನು ದಂಡಿಸ್ಕೊಳ್ತೀರಿ? ದೇಹಗಳನ್ನು ಗಾಯ ಮಾಡಿಕೊಳ್ತೀರಿ? ಸತ್ತವರಿಗೋಸ್ಕರ ಆ ರೀತಿ ಮಾಡಿಕೊಳ್ಳಬಾರದು, ದುಃಖ ಪಡಬಾರದು ಎನ್ನುವಂಥ ವಿಷಯವನ್ನು ಇಲ್ಲಿ ಸ್ಪಷ್ಟೀಕರಿಸಲಾಗಿದೆ. 2ನೇ ಸಮುವೇಲ 12ನೇ ಅಧ್ಯಾಯ 20ನೇ ವಚನದಲ್ಲಿ, 20ರಿಂದ 23ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಇದರ ವಿಷಯವು ತಿಳಿಸಲ್ಪಟ್ಟಿದೆ. ಇಲ್ಲಿ 20ನೇ ವಚನದಲ್ಲಿ ನೋಡ್ರಿ, ಆಗ ದಾವೀದನು ನೆಲದಿಂದೆದ್ದು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಿಸಿ ಯೆಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು. ಇದು ಊರಿಯನ ಹೆಂಡತಿಯಾದ ಬೆತ್ಷೆಬೆಯ ಜೊತೆಗೆ ಸಂಬಂಧ
ಬೆಳೆಸಿದ ದಾವೀದನಿಗೆ ಒಂದು ಮಗನು ಹುಟ್ಟುತ್ತಾನೆ. ಆ ಮಗನು ಅನಾರೋಗ್ಯದಲ್ಲಿದ್ದು ಮರಣಿಸಿದಾಗ ಆತನ ಸೈನಿಕರು ಬಂದು ಆ ಮಗ ಮರಣಿಸಿದ್ದಾನೆ ಎಂದು ಹೇಳುವಾಗ ದಾವೀದನು ಏನು ಮಾಡ್ತಾ ಇದ್ದಾನೆ? ದಾವೀದನು ದುಃಖ ಪಡುವುದನ್ನು ಬಿಟ್ಟು, ಅಳುವುದನ್ನು ಬಿಟ್ಟು ಆತನ ಮೇಲೆದ್ದು ಆತನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ, ನೆಲದಿಂದೆದ್ದು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಿಸಿ ಯೆಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು ಎಂದು ನಾವು ನೋಡುತ್ತೇವೆ. ಅದ್ಭುತವಾದ ಮಾತು. ಈ ರೀತಿಯಾಗಿ ಯಾರು ಮಾಡಲ್ಲ, ಆದರೆ ದಾವೀದನು ಮಾಡಿದನು. ತನ್ನ ಮಗನು ಮರಣಿಸಿದ್ದಾನೆ ಎಂದು ಜನರು ಆತನ ಹತ್ರ ಬಂದು ಹೇಳಿದಾಗ ಆತನು ದೇವ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು. ಅನಂತರ ಮನೆಗೆ ಬಂದು ಆಹಾರ ತರಿಸಿ ಊಟ ಮಾಡಿದನು ಎಂದು ನಾವು ನೋಡುವರಾಗಿದ್ದೇವೆ. ಅಂದರೆ ನಾವು ನಮ್ಮ ಮನೆಯೊಳಗೆ ಯಾರಾದರೂ ಸತ್ತಾಗ ನಾವು ಇದೇ ರೀತಿ ಮಾಡಬೇಕಾ ಎನ್ನುವಂಥ ಒಂದು ಪ್ರಶ್ನೆ ಬರಬಹುದು. ಆದರೆ ದೇವರ ವಾಕ್ಯ ತಿಳಿಸ್ತದೆ, ನಾವು ಅದಕ್ಕೋಸ್ಕರ ನಮ್ಮ ದೇಹಗಳನ್ನು ಗಾಯ ಮಾಡಿಕೊಳ್ಳಬಾರದು, ಅವರಿಗೋಸ್ಕರ ದುಃಖ ಪಡಬಾರದು, ಅವರಿಗೋಸ್ಕರ ಅಳಬಾರದು, ಗದ್ದಲ ಮಾಡಬಾರದು, ಮತ್ತು ಮುಂದಲೆಯನ್ನು ಬೋಳಿಸಿಕೊಳ್ಳಬಾರದು. ಈಗ ನಮ್ಮ ಕ್ರಿಶ್ಚಿಯನ್ಸ್ ಅವರು ಕೂಡ ಏನು ಮಾಡ್ತಾರೆ, ತಲೆ ಬೋಳಿಸ್ಕೊಂಡು ಡೆಡ್ ಬಾಡಿ ಮುಂದೆ ಹೋಗುವಾಗ ಮುಂದೆ ಶಿಲುಬೆ ಹಿಡ್ಕೊಂಡು ಆ ಡೆಡ್ ಬಾಡಿ ಮುಂದೆ ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಕೂದಲು ತೆಕ್ಕೋಬಾರ್ದು, ಅಂದರೆ ತಲೆ ಬೋಳಿಸ್ಕೊಳ್ಳಬಾರ್ದು ಎನ್ನುವಂಥದ್ದು. ಮತ್ತು ದುಃಖಿಸಬಾರ್ದು ಅಂತ ಕೂಡ ಹೇಳ್ತಾ ಇದೆ ಬೈಬಲ್. ಅದಕ್ಕೆ ಆ ಅರಸನಾದ ದಾವೀದನು ಏನು ಮಾಡಿದನು? ದುಃಖಿಸದಂತೆ ಆತನು ಎದ್ದು ಸ್ನಾನ ಮಾಡಿ ಆತನು ದೇವಾಲಯಕ್ಕೆ ಹೋಗಿ ದೇವರನ್ನು ಆರಾಧಿಸಿ ಮನೆಗೆ ಬಂದು ಆಹಾರವನ್ನು ಸೇವಿಸಿದನು ಎನ್ನುವಂಥದ್ದು ನಾವಿಲ್ಲಿ ನೋಡುವವರಾಗಿದ್ದೇವೆ. 21ನೇ ವಚನದಲ್ಲಿ, ಇದನ್ನು ನೋಡಿ ಅವನ ಸೇವಕರು ಅವನಿಗೆ, ಇದೇನು ನೀನು ಮಾಡಿದ್ದು? ಯಾಕೆ ನಾವು ದುಃಖಿಸಬಾರದು ಎನ್ನುವಂಥ ಪ್ರಶ್ನೆ ನಮ್ಮಲ್ಲಿರುವಾಗ ಈಗ ಮುಂದೆ ಉತ್ತರ ಇದೆ ನೋಡಿ. ಆತನ ಸೇವಕರು ಬಂದು, ಇದೇನು ನೀನು ಮಾಡಿದ್ದು? ಹುಡುಗನು ಜೀವದಿಂದ ಇದ್ದಾಗ ಅಳುತ್ತಾ ಉಪವಾಸವಾಗಿದ್ದಿ, ಹುಡುಗನು ಸತ್ತ ನಂತರ ನೀನು ಊಟ ಮಾಡಿದ್ದಿ ಎಂದು ಕೇಳಿದರು. ಆ ಹುಡುಗ ಜೀವಂತ ಇರುವಾಗ ದಾವೀದ ದುಃಖಿಸುತ್ತಾ ಅಳುತ್ತಾ ಮಗನು ಬದುಕ್ತಾನೇನೋ, ಮಗನಿಗೆ ನೋವು ಕಡಿಮೆ ಆಗ್ತದೇನೋ ಎನ್ನುವಂಥ ನೋವು ದಾವೀದನಲ್ಲಿತ್ತು. ಅದಕ್ಕೋಸ್ಕರ ಅವನು ಅಳ್ತಾ ಇದ್ದನು, ಅವನು ದುಃಖಿಸ್ತಾ ಇದ್ದನು. ಆದರೆ ಮಗನು ಮರಣ ಹೊಂದಿದ ನಂತರ ಆತನ ಎದ್ದು ಸ್ನಾನ ಮಾಡ್ಕೊಂಡು ದೇವಾಲಯಕ್ಕೆ ಹೋಗಿ ದೇವರ ಆರಾಧನೆ ಮಾಡಿ ಮನೆಗೆ ಬಂದು ಊಟ ಮಾಡಿದಾಗ ಸೇವಕರು ಕೇಳ್ತಾ ಇದ್ದಾರೆ, ಯಾಕೆ ನೀನು ಹೀಗೆ ಮಾಡಿದ್ದಿ ಅಂತ ಹೇಳುವಾಗ, ಹುಡುಗನು ಜೀವದಿಂದ ಇದ್ದಾಗ ಅಳ್ತಾ ಇದ್ದಿ, ಈಗ ಯಾಕೆ ನೀನು ಹೀಗೆ ಮಾಡಿದ್ದಿ ಅಂತ ಕೇಳುವಾಗ ಅರಸನಾದ ದಾವೀದನು ಏನು ಹೇಳ್ತಾ ಇದ್ದಾನೆ ನೋಡೋಣ. ದಾವೀದನು ಅವರಿಗೆ, ಹುಡುಗನು ಜೀವದಿಂದಿದ್ದಾಗ ಒಂದು ವೇಳೆ ಯೆಹೋವನು ಕೃಪೆ ಮಾಡಿ ಅವನನ್ನು ಉಳಿಸಾನೂ ಅಂದುಕೊಂಡು ಉಪವಾಸ ಮಾಡಿದೆನು. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡ್ರಿ, ಆತ ಯಾಕೆ ದುಃಖದಲ್ಲಿದ್ದ, ಯಾಕೆ ಅಳ್ತಾ ಇದ್ದ ಅಂದರೆ, ದೇವರು ಮತ್ತೊಂದು ಅವಕಾಶ ನನ್ನ ಮಗ ಬದುಕೋದಕ್ಕೆ ಕೊಡ್ತಾನೋ ಏನೋ, ಮತ್ತೊಂದು ಕೃಪೆಯನ್ನು ಗ್ರಹಿಸ್ತಾನೋ ಏನೋ, ನನ್ನ ಮಗನಿಗೆ ದೇವರು ಜೀವದಿಂದ ಉಳಿಸ್ತಾನೋ ಏನೋ, ಯೆಹೋವನು ಕೃಪೆ ಮಾಡಿ ನನ್ನ ಮಗನನ್ನು ಉಳಿಸಬಹುದು ಎನ್ನುವಂಥ ಪ್ರಾರ್ಥನೆ ಅವನಲ್ಲಿತ್ತು. ದೇವರು ನನ್ನ ಮಗನಿಗೆ ಉಳಿಸ್ತಾನೆ, ನನ್ನ ಮಗನು ಬದುಕ್ತಾನೆ, ನನ್ನ ಮಗನು ಆರೋಗ್ಯ ಹೊಂದುತ್ತಾನೆ ಎನ್ನುವಂಥ ನಂಬಿಕೆ ಅವನಲ್ಲಿದ್ದುಕೊಂಡು ಅವನು ದುಃಖಿಸುತ್ತಾ ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದನು ಎನ್ನುವಂಥದ್ದು ಇಲ್ಲಿ ತೋರಿಸಿಕೊಡುತ್ತದೆ. ಸತ್ತ ಮೇಲೆ ನಾವೇನು ಮಾಡಿದರೂ ಏನೂ ಬರಲ್ಲ. ನಾವು ಬದುಕಿರುವಾಗಲೇ ನಾವು ಯಾರಿಗಾದರೂ ಪ್ರಾರ್ಥನೆ ಮಾಡುವಾಗ, ಯಾರಿಗಾದರೂ ಅನಾರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುವಾಗ, ಯಾರಿಗಾದರೂ ರಕ್ಷಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ, ಯಾರಿಗಾದರೂ ನಾವು ಶುಶ್ರೂಷೆ ಮಾಡುವಾಗ, ಸತ್ತ ಮೇಲೆ ಏನು ಮಾಡಿದರೂ ವ್ಯರ್ಥ. ಇಲ್ಲಿ ದಾವೀದನು ಅದನ್ನೇ ಮಾಡಿದ್ದಾನೆ. ನನ್ನ ಮಗನಿಗೆ ದೇವರು ಉಳಿಸಬಹುದು, ನನ್ನ ಮಗನಿಗೆ ದೇವರು ಆರೋಗ್ಯ ಕೊಡಬಹುದು, ನನ್ನ ಮಗನಿಗೆ ಜೀವಂತದಿಂದ ಇರಬಹುದು ಎಂದು ನಾನು ಉಪವಾಸ ಮಾಡಿದೆನು ಅತ್ತೆನು. ಆದರೆ ಮತ್ತೆ ಮುಂದೇನು ಹೇಳ್ತೇನೆ, ಈಗ ಸತ್ತಿದ್ದಾನಲ್ಲ, ನಾನೇಕೆ ಉಪವಾಸ ಮಾಡಬೇಕು? ಅವನನ್ನು ಹಿಂದಕ್ಕೆ ತರುವುದು ನನ್ನಿಂದಾದೀತೆ. ಸತ್ತವರಿಗೆ ಯಾರಾದರೂ ಹಿಂದಕ್ಕೆ ತರಬಹುದಾ? ಸತ್ತ ಜೀವ ಮತ್ತೆ ಬದುಕಬಹುದಾ? ಅದು ಯೇಸು ಸ್ವಾಮಿಗೆ ಸಾಧ್ಯವಿತ್ತು, ದೇವ ಜನರಿಗೂ ಸಾಧ್ಯವಿದೆ.
ಪ್ರಾರ್ಥನೆಯ ಮೂಲಕ ಸತ್ತವರನ್ನು ಎಬ್ಬಿಸುವಂಥದ್ದು ಅದು ದೇವರ ಚಿತ್ತವಿರುವುದಾದರೆ ಸಾಧ್ಯವಿದೆ. ಇಲ್ಲಿ ದಾವೀದ ಏನು ಹೇಳ್ತಾ ಇದ್ದಾನೆ, ನನ್ನ ಮಗ ಸತ್ತು ಹೋಗಿದ್ದಾನೆ, ಇದು ದೇವರ ಚಿತ್ತ, ಮತ್ತೆ ಆ ಮಗನನ್ನು ನಾನು ಬದುಕಿಸೋದಕ್ಕೆ ನನ್ನಿಂದ ಸಾಧ್ಯನಾ? ನನ್ನ ಮಗ ಮತ್ತೆ ಹಿಂತಿರುಗಿ ಬರ್ತಾನ? ಮತ್ತೆ ನಾನು ಯಾಕೆ ಹೇಳಬೇಕು? ನಾನು ಯಾಕೆ ಉಪವಾಸ ಮಾಡಬೇಕು? ಯಾಕೆ ನನ್ನ ಕಣ್ಣೀರು ಸುರಿಸ್ಬೇಕು? ಅದಕ್ಕೋಸ್ಕರ ನಾನು ಊಟ ಮಾಡಿದೆನು ಎನ್ನುವಂಥದ್ದಲ್ಲಿ ತೋರಿಸಿಕೊಡ್ತಾ ಇದೆ. ನಾನಾಗಿಯೇ ಅವನ ಬಳಿಗೆ ಹೋಗಬೇಕೇ ಹೊರತು ಅವನು ನನ್ನ ಬಳಿಗೆ ಬರುವುದಕ್ಕೆ ಸಾಧ್ಯವಿಲ್ಲ ಎಂದು ದೇವರ ವಾಕ್ಯ ತಿಳಿಸ್ತದೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ಜನರು ಜೀವಂತವಾಗಿರುವಾಗ ಅವರಿಗೆ ಕೇರ್ ಮಾಡುವುದು, ಅವರಿಗೆ ಶುಶ್ರೂಷೆ ಮಾಡುವುದು, ಅವರಿಗಾಗಿ ನಾವು ಪ್ರಾರ್ಥಿಸುವುದು, ಅವರ ಆತ್ಮ ಪರಿವರ್ತನೆಗಾಗಿ ನಾವು ಗೋಳಾಡುವುದು, ಅವರಿಗೆ ದೇವರ ವಾಕ್ಯ ಹೇಳುವುದು ಮತ್ತು ನಾವು ಕಣ್ಣೀರಿಟ್ಟು ಅವರಿಗಾಗಿ ಪ್ರಾರ್ಥಿಸುವುದು ಕೇವಲ ಜೀವಂತವಾಗಿರುವಾಗ ಮಾತ್ರ, ಸತ್ತ ನಂತರ ಅಲ್ಲ. ಆದ್ದರಿಂದ ಇಲ್ಲಿ ಒಂದು ವೇಳೆ ಅವರು ದೇವರ ಕಡೆಗೆ ತಿರುಗಿಕೊಂಡ್ರೆ ಒಂದು ಆತ್ಮವು ದೇವರ ಮನೆಗೆ ಬರುವಂಥದ್ದಾಗಿದೆ ಮತ್ತು ಅವರು ಬದುಕಬಹುದು ಎನ್ನುವಂಥ ನಿರೀಕ್ಷೆ ನಮ್ಮಲ್ಲಿರುವುದರಿಂದ ನಾವು ಜೀವಂತವಾಗಿರುವವರಿಗೋಸ್ಕರ, ಕಷ್ಟದಲ್ಲಿರುವವರಿಗೋಸ್ಕರ, ಕಾಯಿಲೆಯಲ್ಲಿರುವವರಿಗೋಸ್ಕರ, ಪಾಪದಲ್ಲಿರುವವರಿಗೋಸ್ಕರ ನಾವು ಕಣ್ಣೀರಿನಿಂದ ವೇದನೆಯಿಂದ ಪ್ರಾರ್ಥಿಸುವವರಾಗಿರಬೇಕು. ಅವರು ಸತ್ತ ನಂತರ ಅಲ್ಲ. ಅವರು ಸತ್ತ ಮೇಲೆ ಅವರು ದೇವರಲ್ಲಿ ಇದ್ದುಕೊಂಡು, ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಸತ್ತವರಾಗಿದ್ದರೆ ಅವರು ಪರಲೋಕ ರಾಜ್ಯಕ್ಕೆ ಸೇರ್ತಾರೆ. ನಾವು ಅವರ ಬಳಿಗೆ ಹೋಗ್ತೇವೆ ಹೊರತು ಅವರು ನಮ್ಮ ಬಳಿಗೆ ಬರುವುದಕ್ಕೆ ಸಾಧ್ಯವಿಲ್ಲದು ನಿಜವಾಗಿ ನಡೆದಿರಲಿಕ್ಕಿರುವಂಥ ಘಟನೆಯು ಸತ್ಯವೇದದಲ್ಲಿ ಬರೆದದ್ದಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವು ದುಃಖಿಸುವುದು ಸರಿಯಲ್ಲ. ಮರಣಿಸಿದವರಿಗೋಸ್ಕರ ದುಃಖಿಸುವಂಥದ್ದು ಒಳ್ಳೆಯದಲ್ಲ ಎನ್ನುವಂಥದ್ದು ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ, 1 Thessalonians chapter 4:14, ನಂಬುವವರು ಎಂದು ಒಂದು ಶಬ್ದ ಇದೆ ನೋಡ್ರಿ. ನಂಬುವವರು. ಸತ್ತವರಿಗೆ ಪುನರುತ್ಥಾನವಿಲ್ಲವೆಂಬುದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ ಎಂದು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನದಲ್ಲಿ ತಿಳಿಸ್ತಾ ಇದೆ. ಪುನರುತ್ಥಾನ, ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ್ದನು. ಇದು ನಿಜ ಅಲ್ಲ ಅಂತ ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿಲ್ಲ ಅಂತ ಎಷ್ಟೋ ಜನರು ನಂಬುವುದೇ ಇಲ್ಲ. ಇಲ್ಲಿ ಸತ್ತವರಿಗೆ ಪುನರುತ್ಥಾನವಿಲ್ಲ ಎನ್ನುವಂಥದ್ದು ನಿಜವಾಗಿದ್ದರೆ ಕ್ರಿಸ್ತನಾದರೂ ಎದ್ದು ಬರಲಿಲ್ಲ ಎಂದು ಅದು ತೋರಿಸಿಕೊಡುತ್ತದೆ. ಯೇಸು ಸ್ವಾಮಿ ಸತ್ತಿದ್ದಾನೆ, ಪುನರುತ್ಥಾನ ಹೊಂದೇ ಇಲ್ಲ, ಎದ್ದು ಬರಲೇ ಇಲ್ಲ ಅಂತ ಹೇಳುವಾಗ ಅದು ಅಪನಂಬಿಕೆಗೆ ಗುರಿಯಾಗುವಂಥದ್ದಾಗಿದೆ. ಯೇಸು ಸ್ವಾಮಿ ಸತ್ತಿದ್ದಾನೆ, ಪುನರುತ್ಥಾನ ಹೊಂದಿದ್ದಾನೆ ಎಂದು ನಂಬಬೇಕು ಎನ್ನುವಂಥದ್ದು ಇಲ್ಲಿ ನಮಗೆ ತೋರಿಸುವಂಥದ್ದಾಗಿದೆ. 2 ಕೊರಿಂಥೆ 4ನೇ ಅಧ್ಯಾಯ 14ನೇ ವಚನದಲ್ಲಿ, 2 Corinthians chapter 2:4 ಇಲ್ಲೇನು ಹೇಳ್ತಾ ಇದೆ ಅಂದರೆ, ಕರ್ತನಾದ ಯೇಸುವನ್ನು ಎಬ್ಬಿಸಿದ ಆತನು ನಮ್ಮನ್ನೂ ಸಹ ಯೇಸುವಿನೊಂದಿಗೆ ಎಬ್ಬಿಸಿ ನಿಮ್ಮ ಜೊತೆಯಲ್ಲಿ ತನ್ನ ಮುಂದೆ ನಿಲ್ಲಿಸುವೆನೆಂದು ತಿಳಿದವರಾಗಿದ್ದೇವೆ ಎಂದು. ಯೇಸು ಕ್ರಿಸ್ತನನ್ನು ಎಬ್ಬಿಸಿದ್ದಾರೆ. ಯಾರು ಎಬ್ಬಿಸಿದ್ದಾರೆ? ಯೆಹೋವ ದೇವರು ಯೇಸು ಕ್ರಿಸ್ತನನ್ನು ಸಾಯುವಂತೆ ಮಾಡಿದ್ದಾರೆ, ಆತನು ಎದ್ದೇಳುವಂತೆ ಮಾಡಿದ್ದಾರೆ ಮತ್ತು ಪರಲೋಕಕ್ಕೆ ಹೋಗುವಂತೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಮರಣಿಸಿದವರು ಮತ್ತು ಜೀವಂತವಾಗಿದ್ದು ಯೇಸು ಕ್ರಿಸ್ತನಲ್ಲಿದ್ದವರು, ಅವರನ್ನು ದೇವರು ರಹಸ್ಯ ಬರೋಣದಲ್ಲಿ ಪರಲೋಕಕ್ಕೆ ಎತ್ತಲ್ಪಡುವವರಾಗಿದ್ದಾರೆ. ನಾವು ಯೇಸು ಕ್ರಿಸ್ತನಲ್ಲಿದ್ದು ರಕ್ಷಣೆ ಹೊಂದಿದವರು, ಪಾಪದಿಂದ ಬಿಡುಗಡೆ ಹೊಂದಿ ಮರಣಿಸಿದವರು, ಅವರು ಎತ್ತಲ್ಪಡುವವರಾಗಿದ್ದಾರೆ. ಮೊದಲು ಅವರೇ ಎದ್ದೇಳ್ತಾರೆ. ಅದಾದಮೇಲೆ ಜೀವಂತವಾಗಿರುವಂಥ ಕ್ರಿಸ್ತನಲ್ಲಿದ್ದವರು ಅವರ ಜೊತೆ ಸೇರಿಕೊಂಡು ನಾವು ಮೇಲೆ ಪರಲೋಕಕ್ಕೆ ಹೋಗುವವರಾಗಿದ್ದೇವೆ ಎಂದು ಇಲ್ಲಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸ್ತದೆ. ನಂಬಬೇಕು ಎನ್ನುವಂಥದ್ದು ಅಂದರೆ ಏನು ನಂಬಬೇಕು? ಯೇಸು ಕ್ರಿಸ್ತನು ಸತ್ತು ಎದ್ದು ಪರಲೋಕಕ್ಕೆ ಹೋದ ಹಾಗೆ ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಸತ್ತವರು ಎದ್ದೇಳ್ತಾರೆ, ಪರಲೋಕಕ್ಕೆ ಹೋಗ್ತಾರೆ. ಮತ್ತು ಯೇಸು ಕ್ರಿಸ್ತನಲ್ಲಿದ್ದು ಬದುಕಿದವರು ಕೂಡ ಅವರೊಂದಿಗೆ ಪರಲೋಕಕ್ಕೆ ಹೋಗುತ್ತಾರೆ ಎಂದು ನಂಬಬೇಕು ಎಂದು ಸತ್ಯವೇದವು ನಮಗೆ ತಿಳಿಸುವಂಥದ್ದಾಗಿದೆ. 2 ಕೊರಿಂಥೆ 4ನೇ ಅಧ್ಯಾಯ